कल्याणम् आरोग्यम् धनसम्पदः शुभं कुरु त्वं कल्याणम् आरोग्यम् धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते ಜಿ ಸುಶೀಲಮ್ಮ ಅವರಿಗೆ ಸ್ತ್ರೀ ಜಾಗೃತಿ ಕನ್ನಡ ಮಾಸಪತ್ರಿಕೆ ಆತ್ಮೀಯವಾಗಿ ಅಭಿನಂದಿಸ್ತಾ ಇದೆ. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಇದನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ.
ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬೇಕಾಗಿರುವಂತ ಅನೇಕರ ಮನಸ್ಸನ್ನ ಅವರು ಸೂರೆಗೊಂಡಿದ್ದಾರೆ. ತುಂಬಾ ಸಂತೋಷ ಆಗುವಂಥದ್ದು. ಒಂದು ಸಲ ಹೇಳಿದ ತಕ್ಷಣ ಒಪ್ಕೊಂಡ್ರು. ಇವತ್ತು ಅಮ್ಮನವ್ರ ಕರೆದ ತಕ್ಷಣ ಬಂದ್ಬಿಟ್ರು ಅಂತ ಅಂದ್ರು. ರೀ ಅವ್ರು ಕರೆಯೋದು ದೊಡ್ಡತನ, ಬರೋದು ದೊಡ್ಡತನ ಅಲ್ಲ. ಇಂಥ ಒಂದು ಹೆಣ್ಣು ಮಕ್ಕಳ ಇದರಲ್ಲಿ ಅಮ್ಮ ನೀನೊಂದು ದೀಪ ಉದ್ಘಾಟಿಸು ಅಂತಂದಾಗ ಅದು ನನ್ನ ಎಷ್ಟು ಸೌಭಾಗ್ಯ, ನನ್ನ ಸೌಭಾಗ್ಯ ನನಗೆ ಸಿಕ್ಕಂತ ಇಂಥ ಚಾನ್ಸ್ ಸಿಕ್ತಲ್ಲಪ್ಪ ಅಂತ ನಾನು ಕುಡ್ಕೊಂಡು ಇನ್ನು ಸ್ವಲ್ಪ ಜಾಸ್ತಿ ಕರಡಿಗೂ ನಿಂತ್ಕೊಂಡಿದ್ದೆ ಅಲಂಕಾರ ಮಾಡ್ಕೊಂಡು. ಅದಕ್ಕೆ ಶುಭ ಆಶಿತ ಅಂತ ಶುಭಾಷಿತ, ಒಂದೊಂದು ಶುಭಾಷಿತ ನನಗೆ ತುಂಬ ನೋವಾಗುತ್ತೆ. ಯಾಕೆಂದ್ರೆ ಸ್ತ್ರೀ ಜಾಗೃತಿಯನ್ನು ಯಾರು ಮಾಡಬೇಕು? ಪುರುಷರು ಮಾಡೋಕ್ಕಾಗೋಲ್ಲ. ಯಾಕೆ ಅಂದ್ರೆ ಅವ್ರಿಗೆ ದಮ್ಮಿಲ್ಲ. ಯಾಕೆ ದಮ್ಮಿಲ್ಲ ಅಂದ್ರೆ ನನಗೆ ಗೊತ್ತು, ನಾನು ಎಷ್ಟು ಬಾಣಂತನ ಮಾಡಿದ್ದೀನಿ, ಲೆಕ್ಕ ಇದ್ದಷ್ಟು ಬಾಣಂತನ ಮಾಡಿದ್ದೀನಿ. ಗಂಡು ಮಗುನ ಹಡಿದ್ರೆ ತಾಯಿಗೆ ವಿಪರೀತ ಆರೈಕೆ ಮಾಡ್ಬೇಕು. ಕಾರಣ ಏನೋ ತಾಯಿ ಸತ್ತೋಗ್ತಾಳೆ ಅಂತಲ್ಲ, ಮಗು ಸತ್ತೋಗ್ತೀನಿ. ಇಲ್ಲ ಯಾರು ಹಡೆದಿದ್ದೀರಾ ಅಂತ ಕಾಣಿಸುತ್ತೆ, ನನಗೆ ಗೊತ್ತಿಲ್ಲ. ನಾನು ಹಡಿದೇ ಇದ್ರು ತುಂಬ ಜನ ಹಡಿದ್ರು. ನಾಳೆ ನಿಮಗೆ ಹುಟ್ಟೋ ಮಕ್ಕಳು, ಆ ಮಕ್ಕಳು ನನ್ನ ಅಮ್ಮ ಅಂತ ಅನ್ಬೇಕು, ಅಜ್ಜಿ ಅಂತ ಯಾರು ಅನ್ನೋಂಗಿಲ್ಲ. ಯಾಕೆ ನಾನು ಅಲಂಕಾರ ತುಂಬ ಚೆನ್ನಾಗಿ ಮಾಡ್ಕೊಳ್ಳೋದು, ಅದಕ್ಕೋಸ್ಕರ ಅಲಂಕಾರ ಬೇಕಿಲ್ಲ. ತಿರುಪತಿ ತಿಮ್ಮಪ್ಪ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ತಾರೆ, ನಮ್ಗೆ ಯಾಕೆ ಬೇಕಿದೆ ಅಲಂಕಾರ? ಜನ ತಿಮ್ಮಪ್ಪ ನೋಡೋಕ್ಕೆ ಹೋಗಲ್ಲ. ಒಂದು 4 ದಿವಸ ಬರೀ ಮೇಲೆ ಬಿಟ್ಬಿಡ್ಲಿ, ಇಷ್ಟೇನಾ ಹೋದವರೆಲ್ಲ ಏದಾಮ ಏನು ಎಲ್ಲ ಜೀವಲ್ಸು ಅಂತಾರೆ ಬರೀ, ಅದು ನೋಡಕ್ಕೆ ಹೋಗೋದು ಜನ. ಹಾಗಾಗಿ ತಾಯಿ ಅಂದ್ರೆ ಒಂದು ಗಂಡು ಮೈ ಮೇಲೆ ಬಿದ್ದು ಸಾಮ್ರಾಜ್ಯ ನಡೆಸಿ ಒಂದು ಸೆಕ್ಸಿಂದ ಆಗದಂತ ಸಂಬಂಧ ಅಲ್ಲ ಇದು. ಒಳಗಿರ್ತಕ್ಕಂಥ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹುತ, ವಿಶುದ್ಧಿ, ಆಜ್ಞಾ ಚಕ್ರಗಳ ಎತ್ತರ ಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತ ಶಕ್ತಿ ಒಬ್ಬಳು ಆ ಮಾತಾ ಲಲಿತಾ ತ್ರಿಪುರ ಸುಂದರಿ. ಇಂಥ ಲಲಿತಾ ತ್ರಿಪುರ ಸುಂದರಿ ಯಾವುದೋ ಭೂಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳದಲ್ಲಿಲ್ಲ. ನಿಮ್ಮ ಹೃದಯ ಮಂದಿರದೊಳಗೆ ಲಲಿತೆ ಇದ್ದಾಳೆ. ಅವಳ ಹೆಸರು ತ್ರಿಪುರ ಸುಂದರಿ ಅಂತ. ಏನ್ ಹೇಳಿ? ತ್ರಿಪುರ ಸುಂದರಿ ಕಂಠದರಾಯತಾಕ್ಷಿ ಕಾಮಾಕ್ಷಿ. ನೋಡಿ, ಕಾಮ ಅಕ್ಷಿ ಅಲ್ಲಿದೆ ಸೆಕ್ಸ್. ಕಾಮಾಕ್ಷಿ ಅಂದ್ರೆ ಕಾಮವನ್ನು ಕೊಡುವಂತೋಳು. ಯಾವ ಸೆಕ್ಸು? ಕಾಮ ಅಂದ್ರೆ ಬೇಡಿಕೆ ಅಂತಲೂ ಆಗುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಕಾಮನ ಶಬ್ದಕ್ಕೆ ಮೈಮೇಲ್ ಬಿದ್ದು ಹೊರನಾಡುವಂತ ಸಂಗತಿ ಅಲ್ಲ. ಬೇಡಿದ್ದು ಯಾವುದನ್ನು ಬೇಡಿದ್ದು? ನಮತಾಂ ಕಲ್ಪತರವೇ ಕಾಮಧೇನವೇ ಅಂತ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ. ಈ ಹುಚ್ಚಾಪಟ್ಟೆ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಾರೆ. ನಿಜವಾದ ರಾಯ್ ಬದುಕಿದ್ದಿದ್ರೆ ಖಂಡಿತ ಬೃಂದಾವನ ಆಗ್ತಿದೆ. ಸುಶೀಲ, ಒಳ್ಳೆ ಶೀಲ ಇದು. ಸುಧಾ ಜಿಜ್ಞಾಸಯ ಸರ್ವ ಸುಬುದ್ಧ್ಯ ಆನಂದದಾಯಕ ಸುಪ್ರಜ್ಞೇಂದ್ರ ಮುನೀನ್ವಂತೆ ಸದಾ ವಿದ್ಯಾ ಗುರುನ್ಮಮ ಅಂತ ಹೇಳುವ ಹಾಗೆ ಆಕೆ ಮಾತಾಡುವಾಗ ಆಕೆಯಲ್ಲಿರ್ತಕ್ಕಂತಹ ಶಾರದ, ಆ ನೀರದ, ಆ ಪಾರದ, ಅದು ನನಗೆ ಜೋರಾಗಿ ಕೇಳಿಸ್ತು. ನನಗೆ ಆನಂದ ಆಯಿತು. ಯಾಕೆಂದ್ರೆ ಜೊತೆಗೆ ನಮ್ಮ ಪಾರ್ವತಿ ಅಂತ ಇಲ್ಲಿವರು ಕೂತಿದ್ದಾರೆ. ಆಕೆ ನನಗೊಂದು ಸುಮ್ಮನೆ ಸಂದೇಶ ಕೊಟ್ಟರು. ಅಮ್ಮ ಅಮ್ಮ ಎಂದು ಕರೆಯುತ್ತಿಗೆ ನಮ್ಮ ಅಮ್ಮ ಅಮ್ಮ ಎಂದು ಕರೆಯುತ್ತಿಗೆ ನಮ್ಮ ಕರಗಿ ತಿಂದಿನರೆ ಓಡಿ ಬಾರಮ್ಮ. ಯಾರಿಗಾದ್ರೂ ಬೇಜಾರಾದ್ರೆ ಬಹಳ ಸುಲಭ. ಏನ್ ಹೇಳಿ? ನನ್ನ ಮಾತಿಂದ ಬೇಜಾರಾದ್ರೆ ತುಂಬಾ ಸುಲಭ. ಹೇಳಿ, ಬೇಜಾರು ಹೇಳಿ, ಹೇಳ್ರಿ. ನೀವು ಕೇಳ್ತಾ ಇದ್ದೀರೋ ಬದುಕಿದಿರೋ ಅಥವಾ ಗೊತ್ತಾಗಲ್ಲ. ಬೇಜಾರು ಹೇಳಿ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ಕೂತ್ಕೊಂಡಲ್ಲೇ ಪ್ರಯಾಣ ಜೋರಾಗಿರುತ್ತೆ. ಅದಕ್ಕೋಸ್ಕರ ಬೇಜಾರು ಹೇಳಿ. ಆದ್ರೆ ಏನ್ ಮಾಡ್ಬೇಕು ಅಂತ ಮಧ್ಯೆ ಒಂದು ಗ ಹಾಕ್ಬೇಕು. ಬೇಜಾರು ಬಿಡ್ಬೇಕು ಅಷ್ಟೇ. ಮತ್ತೆ ಇವಾಗ ಹೆಣ್ಮಕ್ಳಿಗೆ ಬಹಳ ಸುಲಭ. ವಾಶ್ರೂಮ್ಗೆ ಹೋಗ್ಬೇಕು. ವಾಶ್ರೂಮ್ಗೆ ಹೋದ್ರೆ ನಿತ್ಲ ಬಲ್ಕೊಂಡು ಹೋಗ್ಬೇಕು. ಯಾಕೆ ಬಂದು ಕರೀತಾರ್ರಿ ಹೆಣ್ಮಗಳು, ಏನೋ ಅಂಕೋರ ತೊಟ್ಟುಕೊಂಡು ನೋಡಿ ಸಾಕು. ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಅಂದ್ರೆ ಆಡ್ಕೊಡೋದು, ದೂದ್ ಕೊಡೋದು, ನಗೋದು, ನಿರ್ಭಯವಾಗಿ ಬದುಕಲಿಕ್ಕೆ ನಿಮ್ಗೆ ಯಾವ ಸಪೋರ್ಟ್ ಬೇಕೋ ಭೈರವಿ ನಾನು ಮಾಡ್ತೀನಿ. ಯಾಕೆ ನನ್ನ ಹೆಸರೇ ಭೈರವಿ. ಭೈರವಿನ ಶಬ್ದಕ್ಕೆ ನಿಮ್ಗೆ ಏನ್ ಬೇಕು? ತನು, ಮನ, ಧನ ಎಲ್ಲ ನನ್ನ ಜೊತೆ ಎಲ್ಲ ರೀತಿಯಲ್ಲಿ. ಯಾಕಂದ್ರೆ ನಾನು ಮಾಡಿದ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಒಂದೇ ಕೆಲಸ ಮಾಡಿ ಇವತ್ತಿಂದ ಭಯ ಬಿಟ್ಟು
ನೋಡಿ, ಒಂದು ಹೆಣ್ಮಗಳು ಸುಮ್ಮನೆ ಒಂದು ಕುರ್ಚಿ ಮೇಲೆ ಕುಬ್ಬಳೆ ಕೂತ್ಕೊಳ್ಳಲ್ಲ, ಇನ್ನೊಬ್ಳು ಬರ್ತಾಳ ಬರೇ ಹಿಗ್ಗ ಕಡೆ. ಎಷ್ಟು ಜನಕ್ಕೆ ಜಾಗ ಕೊಡ್ತಾರೆ ಗೊತ್ತಾ? ಬರೀ ಕಣ್ಣಲ್ಲೇ ಎಲ್ಲ ತೋರಿಸ್ಬಿಡ್ತಾರೆ ನವರಸಗಳನ್ನ. ಅವ್ರಿಗೆ ಆಗದೆ ಇರೋರು ಯಾರೋ ಬರ್ಬೇಕು, ಸುಮ್ಮನೆ ಇರ್ಕೊಂಡು ಪಕ್ಕದಲ್ಲಿ ಹಿಂಗಲ್ಲ, ಅವಳಿದ್ದವಳು ಸುಮ್ಮನೆ ಕೂತ್ಕೊಂಡು ಬಹಳ ಮಜಾ ಇರುತ್ತೆ. ಅದು ಒಬ್ಬ ಗಂಡಸು ಕೂತಿರ್ಲಿ, ಒಂದು ಕುರ್ಚಿ ಮೇಲೆ ಒಬ್ಬನೇ ಕೂತಿರ್ತಾನೆ, ಸಾಲದಕ್ಕೆ ಮುಂದಿನ ಕುರ್ಚಿ ಕಾಲ ಯಾರು ಕುತ್ಕೋಬಾರ್ದು ಅಂತ ಅವ್ರಿಗೆ ಗಂಡಸು ಅಂತಾನೆ. ಹಾಗೆ ಬಾಣಂತನ ಮಾಡುವಾಗ ಆ ಮಗುವಿಗೆ ಆರೈಕೆ ಜಾಸ್ತಿ ಮಾಡಬೇಕು ಅನ್ನಕ್ಕಿಂತಲೂ ಮಗುವಿನ ಹರದ ತಾಯಿ ಆರೈಕೆ ಮಾಡೋದು. ಯಾಕೆ ಅಂದ್ರೆ ಅವಳ ಅನಾಹತ ಚಕ್ರ, ಹೇಳಿ ಅನಾಹುತ ಅಲ್ಲ ಅನಾಹತ ಚಕ್ರ. ಹಾಗಾಗಿ ಸೆಕ್ಸಿನ ವಿಷಯ ನಾನು ಮಾತಾಡ್ತೀನಿ. ಯಾಕೆ ಅಂದ್ರೆ ಹೆಣ್ಣಿಗೆ ಸಂತೋಷ ಮುದವಾಗುವುದೇ ಅವರ ಹೃದಯ. ಆ ಅನಾಹತ ಮುಟ್ಟಿದಾಗ ಮಾತ್ರ, ಈಗ ಗಂಡಸಲ್ಲ ಅಂದ್ಬಿಡ್ತಾರೆ. ಆ ಹೃದಯದಲ್ಲಿ ಅನಾಹುತವಾಗದಿದ್ರೆ ಒಸರಿ ಬರುವಂತಹ ಆ ಪ್ರೇಮ ಬೆಳ್ಳಗೆ, ಅದಕ್ಕೆ ಹಾಲು ಅಂತ ಅಲ್ವಾ? ಆ ಹಾಲನ್ನು ಕುಡಿಸುವಾಗ ತಾಯಿ ಮೊದಲು ಸಹಭಾಗಿತ್ವದ ನೆಲೆಯಲ್ಲಿ ನಿಂತಿರಬೇಕು ಎನ್ನುವುದನ್ನು ಸುಧಾ ನಮಗೆ ಬಹಳ ಅದ್ಭುತ. ಇದನ್ನ ಮನೆಯಲ್ಲಿ ನನ್ನ ಅಜ್ಜಿ ರಮಾಬಾಯಿ ತುಂಬ ನಮ್ಮ ತಾಯಿಯಷ್ಟು ಒಂಥರ ಉಪಯೋಗ ಇಲ್ಲ. ಅವ್ರು ಟೀಚರ್ ಆಕೆ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಟ್ರು, ನಮ್ಗೇನು ಹೇಳ್ಕೊಡ್ಲಿಲ್ಲ. ನಮ್ಮ ತಾಯಿ ರಮಾಬಾಯಿಯವರು ನಮಗೆ ಕೂಲಿ ಮಾಡೋದು ಹೇಳ್ಕೊಟ್ರು. ಮನೇಲಿ ಕೂಲಿ ಮಾಡೋದು ಹೇಗೆ ಜನಗಳಲ್ಲಿ ನಾವು ಬೆರೆತ್ಕೋಬೇಕು. ಆಕೆ ಮಾಧ್ವ ಬ್ರಾಹ್ಮೀನು, ತುಂಬ ಒಳ್ಳೆ ಹೆಣ್ಮಗಳು, ಜಾತಿ ಮತ ಕುಲ ಯಾವುದನ್ನೂ ನೋಡದೆ ಎಲ್ಲರ ಮನೆಗೆ ಹೋಗಿ ಸೇವೆ ಮಾಡ್ತಾ ಇದ್ರು. ನನಗೆ ಹೇಳ್ಕೊಟ್ರು. ಯಾವತ್ತಿಗೂ ದೊಡ್ಡಸ್ಕೆ ಮಾಡ್ಕೊಡುದು, ವಾಂತಿ ಬೇದಿ ಮಾಡಿದ್ರೆ ಕೈಯಿಂದ ಬಾಚ್ತಾ ಇದ್ರು. ಅವನ ಅಮ್ಮವರೇ ಅಂತ ಕರೀತಾ ಇದ್ರು. ಹಳ್ಳಿ ಜನ ಇಲ್ಲ, ಇವತ್ತು ನನ್ನನ್ನು ಇಡೀ ವಿಶ್ವವೇ ಅಮ್ಮ ಅಂತ ಕರೀತಾರೆ. ಇದು ನಾನು ಮಾಡ್ತಾ ಇರೋದಲ್ಲ, ನನ್ನ ಒಳಗೆ ರಮಾಬಾಯಿಯವರ ಆ ಕಷ್ಟ, ಆ ನೋವು, ಆ ಕೂಲಿ ಅಪ್ಪ ಅದು ನನ್ನ ಕಣ್ಣಿಂದ. ಆಕೆ ಎಷ್ಟು ಜ್ಞಾನೆ ಅಂದ್ರೆ 64 ವಿದ್ಯೆ ಗೊತ್ತಿತ್ತು. ಆದ್ರೆ ಅವಳನ್ನ ಒಂದು ಚೌಕಟ್ಟಿನ ರೂಮಲ್ಲಿ ಕಟ್ಟಾಕಿದ್ರು. ಅದನ್ನ ಮೀರಿ ಬಂದ್ಲು. ಅವತ್ತಿನ ಕಾಲಕ್ಕೆ ಮೀರಿ ಬಂದ್ಲು ಆಕೆ. ಅದನ್ನೆಲ್ಲ ನನಗೂ ತೋರಿಸ್ಕೊಟ್ಲು. ನೀನು ಹೀಗೆ ಬೆಳಗಬೇಕು. ಹಾಗಾಗಿ ಸ್ತ್ರೀ ಜಾಗೃತಿ ಅಂದ್ರೆ ತಾರಾ ಮಂತ್ರ ಅಂತಂದಿದೆ. ತಂತ್ರದಲ್ಲಿ ದಶಮಹಾವಿದ್ಯೆ ಒಳಗೆ ತಾರಾ ಅಂತಿದೆ. ಆ ತಾರಾ ಮಂತ್ರದ ಮೂಲ ಬೀಜವೇ ಸ್ತ್ರೀ. ಅದು ಸೂಕ್ಷ್ಮ ವಿಚಾರ, ಅದನ್ನು ಓಪನ್ ಆಗಿ ಹೇಳ್ಬಾರ್ದು. ಸ್ತ್ರೀ ಅಂತ ಬರುತ್ತದೆ, ಹೇಳ್ಬಾರ್ದು. ಶ್ರೀ ಮತ್ತು ಸ್ತ್ರೀ. ಹೆಣ್ಮಕ್ಳಿಗೆ ಏನ್ ಮಾಡ್ತೀವಿ? ಮುದ್ದುದಾ ಕಾರಣಕ್ಕೆ ಹೆಜ್ಜೆ ಹಾಕಪ್ಪ, ಮಂಗಲ್ಯ ಹಾಕಪ್ಪ, ಕಂಬು ಕೆಂಟದ ಸುತ್ತ ಕಟ್ಟಿದ ಮಂಗಳ ಸೂತ್ರ, ಅಂಬುಜವೆರಡು ಕರಯುಗದಿ, ಅಂಬುಜವೆರಡು ಕರಯುಗದಿ ಧರಿಸಿ ತಾಂಬವನೊಟ್ಟು ಮೆರೆದಾಳೆ ಶೋಭಾನೆ. ನಿಲ್ಲೆ ಕೊಲ್ಹಾಪುರ ದೇವಿ, ಇಲ್ಲೆ ಬಾರಿ ಗೆಜ್ಜೆ ಗಿಲ್ಲೆನುತ ಗೆಜ್ಜೆ ಗಿಲ್ ಅವಳ ಕಾಲಿ ಗೆಜ್ಜೆ ಹಾಕೋದು ಯಾಕೆ ಗೊತ್ತಾ? ತುಂಬ ಚೆನ್ನಾಗಿ ಕಾಣಿಸಲ್ಲ. ತುಂಬಿದ ಕುಟುಂಬ ಮೊದಲೆಲ್ಲ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿ. ಮಧ್ಯರಾತ್ರಿ ಎದ್ದು ಆದರೆ ಗಂಟಗೆ ಗೊತ್ತಾಗಲಿ ಅಂತ ಹಣೆ ತುಂಬ ದೊಡ್ಡ ಕುಂಭ ಇಟ್ಟಿದ್ದು ಯಾತಕ್ಕೆ ಗೊತ್ತಾ? ಅವ್ರೆಲ್ಲೋ ಹೊರಗೆ ಹೋಗೋದಲ್ಲ, ಅವು ರೌಂಡ್ ಆಗಿರೋ ಕುಂಭ ಚೂರು ಕ್ರಾಸ್ ಆಗಿರಬಾರ್ದು ಅಂತ ಹಾಗೆಲ್ಲ ನಾವು ಹೇಳಕ್ ಬರುತ್ತೆ. ಹಾಗೆಲ್ಲ ಹೇಳಕ್ ಹೋಗ್ಬಾರ್ದು. ಅದಕ್ಕೊಂದು ತಾತ್ವಿಕವಾದ, ಒಂದು ಆಧ್ಯಾತ್ಮಿಕವಾದ ವೈಭವ ರೂಪಗಳು ಕೂಡ ಇದೆ. ಆಕ್ಷೇಪಣೆ ಮಾಡಲಿಕ್ಕೆ ಯಾವ ಥರವೂ ನಾವು ಮಾಡಬಹುದು. ಅವಳ ಕಾಲಲ್ಲಿ ಗೆಜ್ಜೆ ಹಾಕಿದ ಯಾತಕ್ಕೆ ಅಂದ್ರೆ ಅವಳು ವೇದಮಯಿ. ಹೇಳಿ, ವೇದಮಯಿ. ವೇದ ನೋಡಿ, ಹಿಂದೆ ಸ್ವಯಂವರ ಅಂತಿತ್ತು. ಸ್ವಯಂವರದಲ್ಲಿ ಚಾಯ್ಸ್ ಮಾಡೋದು ಯಾರು? ಹೆಣ್ಣೆ. ತನಗೆ ಬೇಕಾದ ಗಂಡನ ಅವಳು ಆರಿಸ್ಕೋಬೋದಿತ್ತು. ಎಲ್ಲಿಯೂ ವೇದ ಧರ್ಮದಲ್ಲಿ ಹೆಣ್ಣಿನ ಸ್ವಾತಂತ್ರ್ಯವನ್ನು ಕಸ್ಕೊಂಡಿಲ್ಲ. ಯಾಕೆ ಅಂದ್ರೆ ಇಡೀ ವೇದ ಉತ್ಪತ್ತಿಯಾಗಿದ್ದೇ ಹೆಣ್ಣಿಂದ. ಅದಕ್ಕೆ ಅಂಬ್ರಣಿ ಸೂಕ್ತ ಅಂತ ಹೇಳ್ತಾರೆ. ಅಂಬ್ರಣಿ ಸೂಕ್ತ, ಅಂಬ್ರಣ ಋಷಿಯ ಮಗಳು ವಾಕ್ ನುಡಿದಂತ ಮಾತು, ಯಂಕಾಮಗೆ ತಂತಮುಗ್ರಂ ಪ್ರಣಮಿತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುವೇದ ಮಹಂ ಸೂವೆ ಪಿತರವಸ ಮೂರ್ಧನ್ ಮಮಯೋನಿರಪ್ಸ್ವ ಅಂತಃ ಸಮುದ್ರೇ ತಥೋ ವಿತಿಷ್ಠೆ ಭವನಾನಿ ಪಶ್ಯನ್. ಅವಳು ಸೋಮರಸವನ್ನು ಕುಡಿದು ಮದೋನ್ಮತ್ತಳಾಗಿ, ಅದನ್ನು ಕನ್ನಡದಲ್ಲಿ ಹೇಳ್ಬಿಟ್ಟು ತುಂಬ ಕೇಳಕ್ಕೆ ನಿಮ್ಗೆ ಅಸಹ್ಯ ಆಗುತ್ತೆ. ಎಂಟಾಮಗೆ ನಾ ತಂತಂ ಸ್ವಲ್ಪ ಜಾಸ್ತಿ ಹಾಕೊಂಡು ಕೂಗ್ತಿರ್ತಾರೆ ನೋಡಿ. ಅದಕ್ಕೆ ಛಂದಸ್ಸಿರಲ್ಲ. ಇವಳು ಮಾತಿಗೆ ಛಂದಸ್ಸಿದೆ. ಋಕ್ ಛಂದಸ್ಸಿದೆ, ಬೃಹತಿ ಛಂದಸ್ಸಿದೆ, ಗಾಯತ್ರಿ ಛಂದಸ್ಸಿದೆ. ಹಾಗಾಗಿ ಇದು ವೇದ ತುಲ್ಯವಾಯಿತು. ಇದೇ ಮಾತನ್ನ ನಾವು ಕುಡಿದ್ಬಿಟ್ಟು
ಯಾವುದೇ ಒಂದು ಸಂದರ್ಭದಲ್ಲಿ ಅವರು ಯಾವ ಉತ್ತುಂಗ ಸ್ಥಿತಿಗೆ ಹೋಗ್ತಾರೆ ಅನ್ನೋದನ್ನು ನಾನು ಗಮನಿಸಿರೋದ್ರಿಂದ ಆದರೆ ನಮ್ಮನ್ನು ಇವತ್ತು ಅವರು ಮತ್ತೊಂದು ಲೋಕಕ್ಕೆ ಕರ್ಕೊಂಡು ಹೋದರು. ಅನೇಕರು ಇಲ್ಲಿ ಇರುವಂಥವ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಬೇರೆ ಬೇರೆ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥದ್ದು. ಬಹುಶಃ ಅವ್ರು ಹೇಳಿರುವಂಥದ್ರಲ್ಲಿ ಇದು ನನಗೆ ಸಂಬಂಧಪಟ್ಟಿದ್ದು ಅಂತ ಇಲ್ಲಿರೋರು ಅಂದ್ಕೊಂಡಿದ್ದೀರಾ ಅಂತ ನಾನಂತೂ ಅಂದ್ಕೊಳ್ತೀನಿ, ನಾನಂತೂ ಭಾವಿಸ್ತೀನಿ. ಆಧ್ಯಾತ್ಮಿಕ ಹೇಳಿದಾಗ ಅವ್ರು ಆಧ್ಯಾತ್ಮಿಕದ ಮಾಡಿ ಅಮ್ಮ ಎಲ್ಲ ಸ್ತ್ರೀಯರಲ್ಲಿ ಕಳಕಳಿಯ ನನ್ನ ಅನಂತ ಪ್ರಾರ್ಥನೆ. ಏಕೆಂದರೆ ನಿಮ್ಮ ಪಾದಗಳನ್ನು ಶಂಕರರು ಮುಟ್ಟಿದ್ದಾರೆ, ನಿಮ್ಮ ಪಾದಗಳನ್ನು ಮಧ್ವರು ಮುಟ್ಟಿದ್ದಾರೆ, ನಿಮ್ಮ ಪಾದಗಳನ್ನು ರಾಮಾನುಜರು ಮುಟ್ಟಿದ್ದಾರೆ, ನಿಮ್ಮ ಪಾದಗಳನ್ನು ನಿಂಬಕಾಚಾರ್ಯರು ಮುಟ್ಟಿದ್ದಾರೆ, ನಿಮ್ಮ ಪಾದಗಳನ್ನು ಇವತ್ತಿಗೂ ಶ್ರೀಕೃಷ್ಣ ಪರಮಾತ್ಮ ಮುಟ್ತಾನೇ ಇದ್ದಾನೆ. ಅಂತ ಪರಮ ಪಾದಗಳನ್ನ ಹೇ ಪಾವನೀಯರೇ, ನಿಮ್ಮಲ್ಲಿ ನಾನು ಮಾತಾಡೋದೇನೆಂದರೆ ನಮ್ಮ ಸುಧಾ ಆಡಿದಂತೆ ಸಹಭಾಗಿತ್ವ ಅದೇನಿದೆಯಲ್ಲ ಅದನ್ನೆಲ್ಲ ಚೆನ್ನಾಗಿ ಪಾಲಿಸ್ಬಿಟ್ಟು, ಜಾಗೃತಿ ಅಂದರೆ ಬೇರೆ ಏನು ಗೊತ್ತಾ, ಮೈಯೆಲ್ಲ ತೋರಿಸ್ಕೊಂಡು ಇದು ನಿಮ್ಮ ಹಿಂಬದಿ ಮುಂಬದಿ ತೋರಿಸ್ಕೊಂಡು ಓಡಾಡೋಂಥ ಡ್ರೆಸ್ ದಯವಿಟ್ಟು ಹಾಕ್ಕೋಬೇಡಿ. ಏಕೆಂದರೆ ಅದೆಲ್ಲ ನೀವು ರಕ್ಷೆ ಆಗೋಲ್ಲ, ಬಹಳ ಕಷ್ಟ ಆಗುತ್ತೆ. ಅಲ್ಲಿ ಹೋರಾಟ ಮಾಡುವಂಥ ಸಾಹಸ ಇದ್ದರೆ ನೀವು ಹಾಕ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಆದರೆ ಅದ್ರ ಜೊತೆ ಎಲ್ಲ ತಾಯಂದರು ವಚನ ಸಾಹಿತ್ಯದಲ್ಲಿ ದಿವಸಕ್ಕೆ ಒಂದು ವಾರದಲ್ಲಿ ಏನೋ ನನ್ನ ಮಗು ಕಲಿಬೇಕು, ಅದು ಸುಭಾಷಿತ ಸಂಸ್ಕೃತವನ್ನು ಮನೆಗೊಬ್ಬ ಸಂಸ್ಕೃತ ಟೀಚರ್ನ ನೀವು ಅಡಾಪ್ಟ್ ಮಾಡಿ ದಯವಿಟ್ಟು ಮಾಡಿಕೊಳ್ಳಿ, ದಯವಿಟ್ಟು. ಯಾಕೆಂದರೆ ಸಂಸ್ಕೃತದಲ್ಲಿ ಒಂದೊಂದು ಸುಭಾಷಿತಗಳಿದೆ, ಅದನ್ನು ಅಭ್ಯಾಸ ಮಾಡ್ತಾ ಏನಾಗುತ್ತೆ, ಜೀವನದಲ್ಲಿ ಮನುಷ್ಯ ದಾರಿ ತಪ್ತಾನೆ. ನಾವು ತಪ್ಪಿದ್ದೀವಿ, ನಾನು ತುಂಬ ದೊಡ್ಡ ಸಾಚ ಅಂತ ಹೇಳಕ್ಕೆ ರೆಡಿ ಇಲ್ಲ. ಆ ತಪ್ಪಿದಾಗ ಆ ಸುಭಾಷಿತನ ಎಚ್ಚರಿಕೆ ಮಾಡಿಕೊಡುತ್ತೆ. ಇದು ಅನ್ನದಾನಂ ಪರಂದಾನಂ ವಿದ್ಯಾದಾನ ತತ್ಪರ ಅನ್ನೇನ ಕ್ಷಣಿಕಾತೃಪ್ತಿ ಯಾವ ಜೀವಂಚ ವಿದ್ಯಾ, ಹೀಗೆ ಏನೇನೇನೋ ತುಂಬ ಇದೆ. ಅದೆಲ್ಲವೂ ಕೂಡ ನಾವು ದಾರಿ ತಪ್ಪಿದಾಗ ನಮಗೆ ಪುಟ್ಟದೊಂದು ಟಾರ್ಚು ಹಾಕಿದಾಗೆ ಅದೆಲ್ಲ. ಹಾಗಾಗಿ ಸುಶೀಲಮ್ಮ ಅವರಲ್ಲೂ ಸುಶೀಲಾ ನನ್ನ ಮಗಳು ನೋಡಿ, ಎಷ್ಟು ಸಣ್ಣ ಮಗಳು ನನಗೆ. ಆ ಮಗಳಲ್ಲಿ ನನ್ನ ಒಂದು ಪ್ರಾರ್ಥನೆ ಏನಂದರೆ, ಒಬ್ಬ ಸಂಸ್ಕೃತ ಟೀಚರ್ನ ಅಡಾಪ್ಟ್ ಮಾಡಿಕೊಳ್ಳಿ. ಯಾಕೆಂದರೆ ವಿಶ್ವದ ಎಲ್ಲ ಭಾಷೆಗಳ ಮೂಲ ಉಸಿರೆ ಸಂಸ್ಕೃತ. ಆ ಸಂಸ್ಕೃತದ ಸಂಸ್ಕೃತಿ ಆ ಮಕ್ಕಳಲ್ಲಿ ಕನಿಷ್ಠ ಪಕ್ಷ ಯಾವುದೋ ಒಂದು ಅದು ಕೆಲವು ಟಾರ್ಚರ್ ಹಾಕಿ ಆಗುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸಲ್ಲ, ಎಲ್ಲರೂ ನಿಂತು ಮಾತಾಡ್ತೀನಿ.